ಇದ್ದರು. ಒಂದು ವರ್ಷದ ಹಿಂದೆ ಧಾರಾಕಾರ ಮಳೆ ಸುರಿಯುತ್ತಿದ್ದಂತೆ ಪಕ್ಕದಲ್ಲಿದ್ದ ಬೃಹತ್ ಮರ ಮನೆಯ ಮೇಲೆ ಬಿದ್ದಿದ್ದು ಮನೆಯಲ್ಲಿ ಇರುವವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಒದಗಿಸುವಂತೆ ಭರವಸೆಯನ್ನ ನೀಡಿದ್ರು. ಆದರೆ ಇವರಿಗೆ ಪರಿಹಾರ ಧನ ಸಿಕ್ಕಿಲ್ಲ ಎಂದು ಬಡ ಕುಟುಂಬದ ಮಾಲೀಕ ಧರ್ಮಲಿಂಗ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಉಲ್ಲಾಸ್ ನಗರದಲ್ಲಿರುವ ನನ್ನ ಮನೆಯಲ್ಲಿ 1 ವರ್ಷದ ಹಿಂದೆ ನನ್ನ ಪತ್ನಿ ಕೂಲಿ ಕೆಲಸ ಮುಗಿಸಿಕೊಂಡು ವಿಶ್ರಾಂತಿ ಪಡೆದುಕೊಳ್ಳುವ ವೇಳೆ ವಿಪರೀತ ಗಾಳಿ ಹಾಗೂ ಧಾರಾಕಾರ ಮಳೆ ಸುರಿಯುತ್ತಿದ್ದಂತೆ ಪಕ್ಕದಲ್ಲಿದ್ದ ಬೃಹತ್ ಮರವೊಂದು ಮನೆಯ ಮೇಲೆ ಬಿದ್ದಿದ್ದು ಕ್ಷಣ ಮಾತ್ರದಲ್ಲಿ ಮನೆಯೊಳಗಿದ್ದ ಪತ್ನಿ ಹಾಗೂ 2 ಮಕ್ಕಳು ಮನೆಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದ ಘಟನೆ ವರದಿಯಾಗಿತ್ತು. ಘಟನಾ ಸ್ಥಳಕ್ಕೆ ಕೆಲ ಹೊತ್ತಿನಲ್ಲಿಯೇ ಅಧಿಕಾರಿಗಳೊಂದಿಗೆ ತಹಶೀಲ್ದಾರ್ ಎಂ ಮಮತಾರವರು ಆಗಮಿಸಿ ಮನೆಯ ಮೇಲ್ಚಾವಣಿ ಸಂಪೂರ್ಣ ಹಾನಿಯಾಗಿರುವ ಬಗ್ಗೆ ಪರಿಶೀಲಿಸಿ ಶೀಘ್ರ ಪರಿಹಾರದ ಬಗ್ಗೆ ಭರವಸೆಯನ್ನ ನೀಡಿದ್ರು. ಇದಾದ ಬಳಿಕ ಸಂಬಂಧಪಟ್ಟ ದಾಖಲೆಗಳನ್ನು ನಾಡ ಕಚೇರಿಯಲ್ಲಿ ಸಲ್ಲಿಸಿದ್ದು ಕೆಲ ತಿಂಗಳು ಕಳೆದ ನಂತರ ಪರಿಹಾರದ ಬಗ್ಗೆ ವಿಚಾರಿಸಿದಾಗ ಕಾಲಾವಕಾಶ ಬೇಕು ಎನ್ನುತ್ತಲೇ ಹಲವು ತಿಂಗಳು ಉರುಳಿತು. ಈ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರು ಸಹ ಶೀಘ್ರವಾಗಿ ಪರಿಹಾರವನ್ನು ಒದಗಿಸುವಂತೆ ತಾಲೂಕು ಅಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಮನೆ ಮೇಲೆ ಮರ ಬಿದ್ದ ಸಮಯದಿಂದ ಈವರೆಗೆ ಹಲವು ಬಾರಿ ವಿಚಾರಿಸಿದ್ದಾದರೂ ನಮಗೆ ಬಿಡಿಗಾಸು ಬಂದಿಲ್ಲ. ಹಾನಿಯಾಗಿರುವ ಮನೆಯನ್ನ ಕೆಡವಿ ಇದೀಗ ಟಾರ್ಪಲ್ ನಿಂದ ಗುಡಿಸಲನ್ನ ನಿರ್ಮಿಸಿಕೊಂಡು ಪರಿಹಾರದ ನಿರೀಕ್ಷೆಯಲ್ಲಿ 2 ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದೇವೆ. ಈ ಬಗ್ಗೆ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂರು ಕಲ್ಪಿಸಲು ನೆರವಾದರೆ ಅನುಕೂಲವಾಗುತ್ತೆ ಅಂತ ಮನೆ ಕಳೆದುಕೊಂಡ ನಷ್ಟಾನುಭವಿ ಧರ್ಮಲಿಂಗ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ಇದು ಮರ ಮನೆ ಮೇಲೆ ಬಿದ್ದು 1 ವರ್ಷ ಆಯ್ತು. ಇನ್ನೂ ಪರಿಹಾರನೂ ಸಿಕ್ಕಿಲ್ಲ. ಸತಿ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಎಲ್ಲ MLA ಎಲ್ಲ ಬಂದು ನೋಡ್ಕೊಂಡು ಹೋದ್ರು. ಇನ್ನು ಪರಿಹಾರನೂ ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ. ಓದಿಸಿ ಈ ನೋಡಿ ನಾವು ಟಾರ್ಪಲ್ ಕಟ್ಕೊಂಡು ಈ ಮಕ್ಕಳನ್ನ ಇಟ್ಕೊಂಡು ಸೊಳ್ಳೆ ಕಾಟದಲ್ಲಿ ಡೆಂಗಿ ಜ್ವರ ಬರುತ್ತೆ, ಅದು ಇದು ಅಂತ ನಾವು ಎದುರ್ಕೊಂಡು ಕಾಯ್ತಿದ್ವಿ. ಈ ಕಡೆ ನೀರು ಬೇರೆ ಬರುತ್ತೆ, ಈ ಕಡೆ ನೀರು, ಆ ಕಡೆ ಮೇಲ್ಗಡೆ ಎಲ್ಲ ಮಣ್ಣಿನೆಲ್ಲ ಕುಸಿಯುತ್ತೆ, ಎಲ್ಲ ಇದಾಗುತ್ತೆ. ನಾವು ಯಾರ ಹತ್ರ ಹೋಗಿ ಏನಂತ ಹೇಳೋದು? ಈ ಗೌರ್ಮೆಂಟ್ ಅವ್ರು ಈ ಥರ ಮಾಡಿದ್ವಿ ಹಿಂಗೆ ಅಲ್ಲಿಗೆ ಕಟ್ಕೊಂಡು ಇಷ್ಟೆಲ್ಲ ಅವಸ್ಥೆ ಪಡ್ತೀವಿ ನಾವು. ಮಲೆನಾಡು ಭಾಗದಲ್ಲಿ ಆನೆ ಹಾವಳಿ ಹೆಚ್ಚಾಗಿರೋದ್ರಿಂದ ಇಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದ್ದು ಗ್ರಾಮಸ್ಥರು ಪರದಾಡುವಂತಾಗಿದೆ ಎಂದು ಏಕಾಂಗಿ ಹೋರಾಟಗಾರ ತೀರ್ಥಪ್ಪ ಪ್ರತಿಭಟನೆಯನ್ನ ನಡೆಸಿದ್ರು. ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿ ಕೂಡಲಿ ಸಬ್ಸ್ಟೇಷನ್